ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ಕಿಚನ್ನಲ್ಲಿ ಈ ಬೇಸಿಗೆಯ ದಾಹವನ್ನು ನೀಗಿಸುವ ಕಲ್ಲಂಗಡಿ ಹಣ್ಣಿನ ಜ್ಯೂಸ್. ಬಿಸಿಲಂತೂ ತುಂಬ ಜೋರಾಗಿದೆ. ಕಲ್ಲಂಗಡಿ ಹಣ್ಣಿನ ಸೀಸನ್ ಅಂತೂ ಸ್ಟಾರ್ಟ್ ಆಗಿದೆ. ಎಲ್ಲ ಕಡೆ ಸಿಗ್ತಾ ಇದೆ ಕಲ್ಲಂಗಡಿ ಹಣ್ಣು. ನಾನು ಈಗ ಇದ್ರ ಜ್ಯೂಸ್ ಹೇಗೆ ಮಾಡಿಕೊಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಿಮಗೆ. ಫ್ರೆಂಡ್ಸ್, ಇದನ್ನು ನಾನು ಮೊದಲಿಗೆ ಈ ರೀತಿ ಅರ್ಧ ಭಾಗವಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಈ ಸೀಡೆಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕಲ್ಲಂಗಡಿ ಹಣ್ಣಿನ ಪೀಸಸನ್ನು ಒಂದು ಜ್ಯೂಸ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೋಬೇಕು. ಒಂದು ವೇಳೆ ಸಕ್ಕರೆ ಇಷ್ಟ ಇಲ್ಲದೆ ಇರೋರು ಜೇನುತುಪ್ಪವನ್ನು ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಸಹ ಸಕ್ಕರೆ ತುಂಬ ಕಡಿಮೆ ಹಾಕ್ಕೊಳ್ತಿದ್ದೀನಿ. 1 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಜಾರ್ಗೆ. ಹಾಗೆಯೇ 1 ಚಿಟಿಕೆಯಷ್ಟು ಕರಿಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಚಿಟಿಕೆಯಷ್ಟು ಉಪ್ಪು, ಜಸ್ಟ್ 1 ಚಿಟಿಕೆ, ವಿಡಿಯೋದಲ್ಲಿ ನೋಡಿದ್ದೀರಾ. ಈಗ ಒಂದು 4ರಿಂದ 5 ಐಸ್ ಕ್ಯೂಬ್ಸ್ನ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕಿನ್ನೇನು ನೀರು ಹಾಕೋ ಅವಶ್ಯಕತೆ ಎಲ್ಲ ಏನಿರಲ್ಲ. ಈಗ ನಿಂಬೆ ಹಣ್ಣಿನ ಹುಳಿನೂ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಹಣ್ಣಲ್ಲೇ ಆಲ್ರೆಡಿ ನೀರೆಲ್ಲ ಇದೆ ಅಲ್ವಾ, ಸೊ ಹಾಗಾಗಿ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿದ್ದೀವಿ, ನೀರಾಗೋ ಅವಶ್ಯಕತೆ ಇಲ್ಲ. ಈಗ ನಾನು ನೋಡಿ ಜ್ಯೂಸನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಚ್ಚಿನ ಸಮಯನೂ ತೆಗೆದುಕೊಳ್ಳೋದಿಲ್ಲ, ಬೇಗನೆ ಇದು ಹಣ್ಣು ಅನ್ನೋದು ತುಂಬ ಸಾಫ್ಟ್ ಇರುತ್ತಲ್ಲ, ಹಾಗಾಗಿ ಬೇಗನೆ ಗ್ರೈಂಡ್ ಆಗುತ್ತೆ. ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಡೈರೆಕ್ಟಾಗಿ ಗ್ಲಾಸ್ಗೆ ಹಾಕ್ಕೋಬೋದು, ಯಾಕಂದರೆ ಇದರಲ್ಲಿ ನಾವು ಸೀಡೆಲ್ಲ ಹಾಕಿಲ್ವಲ್ಲ, ಸೊ ಹಾಗಾಗಿ ಏನು ಶೋಧಿಸುವ ಅವಶ್ಯಕತೆ ಇಲ್ಲ. ಈ ಸುಡೋ ಅಂಥ ಬಿಸಿಲಲ್ಲಿ ಈ ರೀತಿಯಾಗಿ ಜ್ಯೂಸ್ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಮಗೆ ಬೇಕನ್ನಿಸ್ದಾಗೂ ಕುಡಿಬೋದು, ಅಥವಾ ತಕ್ಷಣಕ್ಕೆ ಈ ರೀತಿ ಫ್ರೆಶ್ ಆಗಿ ಮಾಡಿಕೊಂಡು ಕುಡಿತಾ ಇರ್ಬೋದು. ತುಂಬ ಕಡಿಮೆ ಸಮಯದಲ್ಲೇ ರೆಡಿ ಆಗುತ್ತೆ. ಈ ಬೇಸಿಗೆಯಲ್ಲಿ ಕುಡಿಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನಾವು ಕುಡಿಯೋ ಸಮಯದಲ್ಲಿ ಈ ರೀತಿಯಾಗಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಸಹ ಕುಡಿಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.